Hello friends, third semester MBA KSOU third semester, okay, financial markets and institutions. Friends, already ನಾನು videos up to 10 ಯೂನಿಟ್ ತನಕ ಮಾಡಿದ್ದೆ. 8th ಒಂದು ತೆಗೆದುಬಿಟ್ಟು ಉಳಿದಿಟ್ಟು ಅಪ್ ಟು 10 ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಕ್ವಶನ್ ಪೇಪರ್ಸ್ ಕಮ್ ಬೇರೆ 8th ಯೂನಿಟ್ ಅಥವಾ 11th ಯೂನಿಟನ್ನು ಟ್ರೈ ಮಾಡ್ತೀನಿ. ಸೊ ದಟ್ ವಿಲ್ ಕವರ್ ಆಲ್ ದ ಪೋರ್ಷನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಎಲ್ಲೋದಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅದು ಬಂದು ನಿಮಗೆ ನಾವು ಈ ಆಲ್ರೆಡಿ ಕವರ್ ಮಾಡಿರುವಂಥ ಯಾವುದ್ರಲ್ಲಾದರೂ ಕವರ್ ಆಗದೇ ಇದ್ದರೆ ಅಥವಾ ತುಂಬ ಇಂಪಾರ್ಟೆಂಟ್ ಅನಿಸಿದರೆ ನಾನು ಅದನ್ನು ಎಲ್ಲೋ ಮಾರ್ಕಲ್ಲಿ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಕ್ವಶನ್ ಹೇಗಿತ್ತು ಅಂತಂದರೆ, ಇದು ಅಕ್ಟೋಬರ್ 2022ದು ಕ್ವಶನ್ ಪೇಪರ್. ಆನ್ಸರ್ ಎನಿ 5 ಸಬ್ ಕ್ವಶನ್ಸ್ ಮತ್ತು 3 ಮಾರ್ಕ್ಸ್ ಈಚ್ ಇತ್ತು. 7 ಆಪ್ಷನ್ಸ್ ಕೊಟ್ಟಿರ್ತಾಯಿದ್ರು. ಓಕೆ, ಸ್ಟೇಟ್ ದ ಫಂಕ್ಷನ್ಸ್ ಆಫ್ OTCI, ಇದು ಓವರ್ ದಿ ಕೌಂಟರ್ ಅಂತ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತಿದೆ ನೋಡಿ ಅದು. ಓಕೆ, ಯಾವ ಕಂಪ್ನೀಸು ಸೆಕ್ಯೂರಿಟಿ ಸೆಬಿಯಲ್ಲಿ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಂಟ್ರ್ ಆಗೋಕ್ಕಾಗಲ್ವು ಬಿಕಾಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಅವರು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಪಬ್ಲಿಕ್ ಫಂಡನ್ನು, ಪಬ್ಲಿಕ್ ಇಶ್ಯೂಸನ್ನು ಮಾಡ್ಬೋದು. ಓಕೆ, ದೆನ್ ವಾಟ್ ಡು ಯು ಮೀನ್ ಬೈ ರೆಪೋ ರೇಟ್? ಓಕೆ, ಇದನ್ನು ಹೇಳಿದ್ದೀನಿ ನಾನು ಆಲ್ರೆಡಿ. ವಾಟ್ ಆರ್ ದ NBFCs? ಸ್ಟೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಸ್ NPA, ನೆಟ್ NPA. What is merchant banking? Write a note on money laundering. What is consortium lending? Okay, then answer any 4 questions out of 6 ಇದೆ. ಓಕೆ, ಇದರೊಳಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಇದೆಲ್ಲ 5 ಮಾರ್ಕ್ಸ್ ಇರೋದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಗಿವ್ ಆನ್ ಓವರ್ವ್ಯೂ ಆಫ್ ಇಂಡಿಯನ್ ಮನಿ ಮಾರ್ಕೆಟ್, ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಮಸ್ಟ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್, what are the roles of underwriters, explain the capital adequacy norms followed by RBI, what is bankers acceptance and discuss. ಇದು ನಮಗೆ ಶಾರ್ಟಲ್ಲಿ ಕೊಟ್ಟಿದೆ, ತುಂಬ ಶಾರ್ಟಲ್ಲಿ 2 ಮಾರ್ಕ್ಸ್ಗೆ. ಸೊ ಇದರಲ್ಲಿ ಜಾಸ್ತಿ ನೀವು ಪಾಯಿಂಟ್ಸನ್ನು ಕವರ್ ಮಾಡಿ ನೋಟ್ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ಬ್ಯಾಂಕರ್ಸ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಡಿಸ್ಕಸ್. ಎಕ್ಸ್ಪ್ಲೇನ್ ದ ಕ್ಯಾಪಿಟಲ್ ಅಡಿಕ್ವಸಿ ನಾರ್ಮ್ಸ್ ಫಾಲೋಡ್ ಬೈ RBI. ಏನು ನಾವು SLR CLR ಎಲ್ಲ ಹೇಳಿದ್ದೇನೆ ಲಾಸ್ಟ್ ಸೆಷನಲ್ಲಿ. ಓಕೆ, ಅದನ್ನ ಎಲ್ಲ ಜಾಯಿನ್ ಮಾಡಿ ಈ ಕ್ಯಾಪಿಟಲ್ ಅಡಿಕ್ವಸಿ ನಾರ್ಮ್ಸನ್ನು ಬರೀಬೇಕಾಗತ್ತೆ. ನೆಕ್ಸ್ಟು, ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್? ದಟ್ಸ್ ಫಾರ್ 10 ಮಾರ್ಕ್ಸ್. ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್? ಬ್ರೀಫ್ಲಿ ಡಿಸ್ಕಸ್ ದ ವರ್ಕಿಂಗ್ ಆಫ್ ದ ಸೆಕೆಂಡರಿ ಮಾರ್ಕೆಟ್ಸ್ ಇನ್ ಇಂಡಿಯಾ. ಡಿಸ್ಕಸ್ ದ SEBI ರೋಲ್ ಆ್ಯಂಡ್ ಮೆಜರ್ ಟೇಕನ್ ಬೈ SEBI ಇನ್ ದ ರೀಸೆಂಟ್ ಪಾಸ್ಟ್ ಫಾರ್ ಇನ್ವೆಸ್ಟರ್ ಪ್ರೊಟೆಕ್ಷನ್. ಇನ್ವೆಸ್ಟರ್ ಪ್ರೊಟೆಕ್ಷನ್ಗೆ SEBI ರೂಲ್ ಗೈಡ್ಲೈನ್ಸ್ ಏನು ಅಂತ. ಓಕೆ, ದೆನ್ ವಾಟ್ ಡು ಯು ಮೀನ್ ಬೈ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪ್ನೀಸ್? ಎಕ್ಸ್ಪ್ಲೇನ್ ದರ್ ಮೇಜರ್ ಆ್ಯಕ್ಟಿವಿಟೀಸ್ ಯಾವ್ಯಾವುದು ಅಂತ. Enumerate the amendments and regulations of chit fund funds and nidhi companies in India. What are the guidelines for raising of funds in international market? ಓಕೆ, ಇದು ನನಗೆ ಬುಕ್ಕಲ್ಲಿ ಇಲ್ಲ. ಓಕೆ, ನಾವು ಕವರು ಮಾಡಿಲ್ಲ. ಸೊ ಇದೊಂದು ನಿಮಗೆ ಹೋಮ್ವರ್ಕ್ ಥರ ಮಾಡಿಕೊಂಡು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಪಾಯಿಂಟ್ಸನ್ನು. ವಾಟ್ ಆರ್ ದ ಗೈಡ್ಲೈನ್ಸ್ ಫಾರ್ ರೈಸಿಂಗ್ ಆಫ್ ಫಂಡ್ಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ಎಕ್ಸ್ಪ್ಲೇನ್. ಓಕೆ, ಉಳಿದಿದ್ದೆಲ್ಲ ನಾವು ಕವರ್ ಮಾಡಿದ್ದೀವಿ. ಆ್ಯಂಡ್ ಮೇ ಬಿ ಇನ್ ಫ್ಯೂಚರ್ ಟಾಪಿಕ್ಸಲ್ಲೂ ಕೂಡ ಇದು ಕವರ್ ಆಗುತ್ತೆ. ಓಕೆ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ಕೇಸ್ ಸ್ಟಡಿ. ಓಕೆ, ಒಂದು ತುಂಬ ಕ್ಲೂಸ್ ಕೊಟ್ಬಿಟ್ಟು ಆ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕಿತ್ತು. ಓಕೆ, ಎ ಕಂಪನಿ ಯೂಸಸ್ ಅ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಫಾರ್ ಬ್ರಿಡ್ಜ್ ಫಿನಾನ್ಸಿಂಗ್. ಫ್ರೆಂಡ್ಸ್, ಇಲ್ಲಿ ಬ್ರಿಡ್ಜ್ ಫಿನಾನ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಬ್ರಿಡ್ಜ್ ಫಿನಾನ್ಸಿಂಗ್ ಅಂತಂದರೆ 2 ಲೋನ್ ಇರುತ್ತೆ. ಲೈಕ್ ಈಗ ಶಾರ್ಟ್ ಟರ್ಮ್ಗೆ ಏನೋ ಒಂದು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗಿರುತ್ತೆ ಕಂಪನಿಗೆ, ಬಟ್ ಲಾಂಗ್ ಟರ್ಮ್ ಫಿನಾನ್ಸಿಂಗ್ ಆಲ್ರೆಡಿ ಆಗಿರುತ್ತೆ. ಅದರದ್ದು ಅಮೌಂಟ್ ಬರೋ ತನಕ ಶಾರ್ಟ್ ಟರ್ಮಲ್ಲಿ ಲೀಡ್ ಮಾಡೋಕ್ಕೋಸ್ಕರ ತೊಗೊಳ್ಳುವಂಥದ್ದಕ್ಕೆ ನಾವು ಬ್ರಿಡ್ಜ್ ಫಿನಾನ್ಸಿಂಗ್ ಅಂತ ಹೇಳ್ತೀವಿ. ಓಕೆ, ದ ಇನ್ಸ್ಟ್ರೂಮೆಂಟ್ ಹಿಯರ್ ಇಸ್ ಶಾರ್ಟ್ ಟರ್ಮ್. ಅದು ಐಡಿಯಾಸ್ ಕೊಟ್ಟಿದ್ದಾರೆ ಯಾವ್ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಆ ಇನ್ಸ್ಟ್ರೂಮೆಂಟ್ ಅಂತ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ವಿಚ್ ಇಸ್ ದ ಇನ್ಸ್ಟ್ರೂಮೆಂಟ್. The instrument here is short term, low risk, unsecured, highly liquid. It needed to buy machinery for which it is issued equity. This turned out to be expensive as this is issue involved flotation costs. The company is large and has good credit worthy. This method has come up as a great help to it. Based on the above case study, answer the following ಅಂತ ಕೊಟ್ಟಿದ್ರು. Which financial instrument is indicated in the above case? ನನಗೆ ಇದು ಕಮರ್ಷಿಯಲ್ ಪೇಪರ್ ಅಂತ ಅನಿಸಿತ್ತು. ಓಕೆ, ಎಕ್ಸಾಮಲ್ಲಿ. So you find out your answer. Which type of instrument is this? Which financial instrument is indicated in the above case? Type of instrument ಅಂತಲೂ ಕೇಳಿದರೆ ಯಾವ ಟೈಪಲ್ಲಿ ಬರುತ್ತೆ ಅಂತ. Name the types of flotation costs which are generally involved. How was this method helped the company? Name 2 money market instruments which are issued at discount and redeemed at par. Okay, ಇದಕ್ಕೆ ಆನ್ಸರ್ ಮಾಡಬೇಕಿತ್ತು. Fine. This is how our 2022 October question paper looks like.
ರೈಟ್. ಕ್ವೈಟ್ ಈಸಿ ಅನಿಸುತ್ತೆ ಅಲ್ವಾ ನೋಡಿದಾಗ. ಸೊ ಇದರಲ್ಲಿ ಕ್ವಶನ್ ಪೇಪರಲ್ಲಿ ನೋಡೋಣ. ನಾನು ನಿಮಗೆ 8th ಯೂನಿಟ್ ಸೆಕೆಂಡ್ ಮಾಡ್ಯೂಲನ್ನು ನಾನು ಕವರ್ ಮಾಡಿರಲಿಲ್ಲ, ಸೊ ಅದನ್ನು ಇದರಲ್ಲಿ ಕವರ್ ಮಾಡೋಣ. ಇಟ್ ಕವರ್ಸ್ ದ ಸೆಬಿ ಗೈಡ್ಲೈನ್ಸ್. ಇದರೊಳಗೆ ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತಲೂ ಹೇಳಿದ್ದೆ ನಾನು ಸೆಬಿ ಗೈಡ್ಲೈನ್ಸ್ ಮೇಲೆ. ಬಟ್ ತುಂಬ ದೊಡ್ಡ ಟಾಪಿಕ್ ಇರೋದಕ್ಕೆ ನಾನು ಕವರ್ ಮಾಡೋಕ್ಕಾಗುತ್ತೋ ಅಲ್ಲೋ ಲಾಸ್ಟ್ ಮೂಮೆಂಟಲ್ಲಿ ಅಂತ ಬಿಡೋಣ ಅಂತ ಹೇಳಿದ್ದೆ, ರೈಟ್. ಸೊ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಸೆಬಿ ಗೈಡ್ಲೈನ್ಸ್, ಇದರೊಳಗೆ ಯಾವ್ಯಾವುದಕ್ಕೆ ಯಾವ್ಯಾವ ಗೈಡ್ಲೈನ್ಸ್ ಇದೆ, ಯಾವ್ಯಾವ ಥರ ಇವುಗಳು ಪರ್ಫಾರ್ಮ್ ಮಾಡಬೇಕು ಸೇಫ್ಟಿಗೋಸ್ಕರ ಇನ್ವೆಸ್ಟರ್ಸ್ದು ಅಂತ ಇರುತ್ತೆ, ರೈಟ್. ಫಸ್ಟು ಇದನ್ನು ಕೇಳಿದ್ರು, ನೀಡ್ ಫಾರ್ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ಗೆ ಸೆಬಿ ಗೈಡ್ಲೈನ್ಸ್ ಏನೇನಿದೆ ಅಂತ. ಓಕೆ, ಸೊ ಫಸ್ಟ್ ಇಸ್ ಟು ಇನ್ಸ್ಟಿಲ್ ಕಾನ್ಫಿಡೆನ್ಸ್ ಇನ್ ಇನ್ವೆಸ್ಟರ್ಸ್ಮೆಂಟ್. ಏನಕ್ಕೆ ನಾವು ಪ್ರೊಟೆಕ್ಷನ್ ಇದು ಸೆಬಿ ಗೈಡ್ಲೈನ್ಸ್ ಯೂಸ್ ಆಗುತ್ತೆ ಇಲ್ಲಿ? ಇನ್ಸ್ಟಿಲ್ ಕಾನ್ಫಿಡೆನ್ಸ್ ಇನ್ ಇನ್ವೆಸ್ಟರ್ಸ್ಮೆಂಟ್. ಇನ್ವೆಸ್ಟರ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ಸೆಬಿ ಗೈಡ್ಲೈನ್ಸನ್ನು ಇವೆಲ್ಲ ಫಾಲೋ ಮಾಡ್ತಿದ್ದೇವೆ ಅಂದರೆ ದೆನ್ ದೆರ್ ಈಸ್ ನೋ ನೀಡ್ ಟು ವರಿ ಅನ್ನೋ ಥರ. ದೆನ್ ಟು ಕ್ರಿಯೇಟ್ ಅ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಫಾರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕರೆಕ್ಟಾದ ಹೆಲ್ದಿ ಇನ್ವೆಸ್ಟ್ಮೆಂಟ್ ಕ್ಲೈಮೇಟನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ. ಟು ಎನ್ಶ್ಯೂರ್ ಟ್ರಾನ್ಸ್ಪರೆನ್ಸಿ ಇನ್ ಡೀಲಿಂಗ್. ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲನೇಟರಿ ಇರುತ್ತೆ, ಸೊ ಜಾಸ್ತಿನ ಎಕ್ಸ್ಪ್ಲನೇಷನ್ ಕೊಡಲ್ಲ ಇದರಲ್ಲಿ. ಓಕೆ, ಆಲ್ ದ ಇಂಟರ್ಮೀಡಿಯೇಟ್ಸ್ ಆರ್ ಕನೆಕ್ಟೆಡ್ ವಿತ್ ದ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ವುಡ್ ಬಿ ಟೇಕನ್ ಆನ್ ದ ಬೇಸಿಸ್ ಆಫ್ ಫುಲ್ ಡಿಸ್ಕ್ಲೋಷರ್. ಅವರು ಫುಲ್ಲಾಗಿ ಹೇಳ್ಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಕಸ್ಟಮರ್ಸಿಗೆ ವಾಪಸ್ ಕೊಡ್ತಾ ಇದ್ದಾರೆ, ಅಥವಾ ಎಷ್ಟು ಟ್ಯಾಕ್ಸು ಅಥವಾ ಫೀಸನ್ನು ಕಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಟು ಕ್ರಿಯೇಟ್ ಅ ವೈಬ್ರೆಂಟ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಇನ್ಕ್ರೀಸ್ಡ್ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡಬೇಕಾಗಿದೆ. ಟು ರೆಗ್ಯುಲೇಟ್ ದ ಮಾರ್ಕೆಟ್ ಆನ್ ಸೌಂಡ್ ಲೈನ್ಸ್. ಹೇಗೆ ರೆಗ್ಯುಲೇಟ್ ಮಾಡಬೇಕು? ವಿತ್ ರೆಗ್ಯುಲೇಷನ್, ಕರೆಕ್ಟಾದ ರೆಗ್ಯುಲೇಷನ್ಸಿಂದ ಕರೆಕ್ಟಾಗಿ ಅವರು ಫಂಕ್ಷನ್ ಮಾಡೋ ಥರ ಒಂದು ಸೌಂಡ್ ಲೈನ್ಸಲ್ಲಿ ರೆಗ್ಯುಲೇಟ್ ಮಾಡಬೇಕಾಗತ್ತೆ. ಟು ಕ್ರಿಯೇಟ್ ಡಿಸಿಪ್ಲಿನ್ ಇನ್ ದ ಮಾರ್ಕೆಟ್. ಓಕೆ, ಟು ಕ್ರಿಯೇಟ್ ಅಕೌಂಟಬಿಲಿಟಿ ಅಮಾಂಗ್ ಮಾರ್ಕೆಟ್ ಪ್ಲೇಯರ್ಸ್. ಅಕೌಂಟಬಿಲಿಟಿ ಅಂದೇನು? ಪ್ರೊಟೆಕ್ಷನ್ ಮೆಷರ್ಸ್ ಇರುತ್ತೆ, ಎಲ್ಲ ನಾಮ್ಸನ್ನು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಎಷ್ಟು ಅಮೌಂಟ್ ಇನ್ನು ಪೆಂಡಿಂಗ್ ಇದೆ, ಎಷ್ಟು ಅಮೌಂಟ್ ಆಲ್ರೆಡಿ ಪೇ ಆಗಿದೆ, ಎಷ್ಟು ಅಮೌಂಟ್ ಇನ್ ದ SEBI ಅಥವಾ ಇನ್ನು NSEಯಲ್ಲಿ ಇನ್ನೂ ಇದೆ ಕಸ್ಟಮರ್ಸ್ದು ಇನ್ವೆಸ್ಟರ್ಸ್ದು ಅಂತ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ಇನ್ವೆಸ್ಟರ್ಸ್ಗೆ ಅವ್ರ ರೈಟ್ಸ್ ಏನು, ಲಯಬಿಲಿಟೀಸ್ ಏನು, ಏನಾದರೂ ಫ್ರಾಡ್ಸನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಎಜುಕೇಷನ್ ಕೂಡ ಕೊಡೋದು. ಅನ್ಹೆಲ್ದಿ ಫ್ರಾಡಲೆಂಟ್ ಪ್ರಾಕ್ಟೀಸಸ್ ಇದ್ದಾಗ ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು ಸೆಲ್ಫ್ ಆಗಿ ಅಂತ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್, ರೀಸನ್ಸ್ ಫಾರ್ ವಿಚ್ ವಿ ನೀಡ್ ಅ ಸೆಬಿ ಗೈಡ್ಲೈನ್ಸ್. ಓಕೆ, ಇನ್ವೆಸ್ಟರ್ಸ್ಗೆ ಯಾವ ಥರ ಪ್ರೊಟೆಕ್ಟ್ ಮಾಡುತ್ತೆ, ಇವೆಲ್ಲ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ವಿ ನೀಡ್ ಅ ಸೆಬಿ ಗೈಡ್ಲೈನ್ಸ್. ಓಕೆ, ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಹೆಚ್ಚು ಕಡಿಮೆ ಆಗೋಕ್ಕೆ ರೀಸನ್ ಏನು? ಒನ್ ಈಸ್ ಪ್ರೈಸ್ ರಿಗ್ಗಿಂಗ್. ಓಕೆ, ಪ್ರೈಸ್ ರಿಗ್ಗಿಂಗ್ ಅಂತಂದರೆ ಆರ್ಟಿಫಿಷಿಯಲ್ ಮ್ಯಾನಿಪ್ಯುಲೇಷನ್ ಆಫ್ ದ ಪ್ರೈಸಸ್ ಆಫ್ ಸೆಕ್ಯೂರಿಟೀಸ್ ಬೈ ಫಾರ್ಮಿಂಗ್ ಅ ಕಾರ್ಟೆಲ್ಸ್ ಬೈ ಬುಲ್ಸ್ ಆ್ಯಂಡ್ ಬೇರ್ಸ್. ಇದನ್ನು ಕೇಳ್ತಾರೆ. ಪ್ರೈಸ್ ರಿಗ್ಗಿಂಗ್ ಅಂದರೆ 3 ಮಾರ್ಕ್ಸಿಗೆ ಕೇಳಿರ್ತಾರೆ. ಪ್ರೈಸ್ ರಿಗ್ಗಿಂಗ್ ಅಂದರೆ ಏನು? ಇಟ್ಸ್ ಅ ಆರ್ಟಿಫಿಷಿಯಲ್ ಮ್ಯಾನಿಪ್ಯುಲೇಷನ್ ಆಫ್ ಪ್ರೈಸಸ್ ಆಫ್ ಸೆಕ್ಯೂರಿಟೀಸ್ ಬೈ ಫಾರ್ಮಿಂಗ್ ಕಾರ್ಟೆಲ್ಸ್ ಬೈ ಬುಲ್ಸ್ ಆ್ಯಂಡ್ ಬೇರ್ಸ್. ಬುಲ್ ಮಾರ್ಕೆಟ್, ಬೇರ್ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿ ತಾವೇ ಆರ್ಟಿಫಿಷಿಯಲ್ ಹೈಪ್ ಕೊಟ್ಬಿಟ್ಟು, ಡಿಮ್ಯಾಂಡ್ ಕೊಟ್ಬಿಟ್ಟು ಪ್ರೈಸನ್ನು ಮ್ಯಾನಿಪ್ಯುಲೇಟ್ ಮಾಡೋದನ್ನು ಪ್ರೈಸ್ ರಿಗ್ಗಿಂಗ್ ಅಂತ ಹೇಳ್ತಾರೆ. ಓಕೆ, ದೆನ್ ಇನ್ಸೈಡರ್ ಟ್ರೇಡಿಂಗ್ ಅಂತಂದರೆ ಏನು ಅವರಲ್ಲಿ ಪರ್ಸನ್ಸ್ ಆ ಒಂದು ಆರ್ಗನೈಸೇಷನ್ ಮ್ಯಾನೇಜ್ಮೆಂಟಲ್ಲಿ ಇರ್ತಾರೋ ಅವರೇ ಅದನ್ನು ಬೈ ಮತ್ತು ಸೆಲ್ ಮಾಡ್ತಾ ಇರ್ತಾರೆ ಬೇಸ್ಡ್ ಆನ್ ದ ಇನ್ಸೈಡರ್ ಇನ್ಫಾರ್ಮೇಷನ್. ಓಕೆ, ತುಂಬ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇದ್ದಾಗ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಬೇರೆ ರೀತಿಯಲ್ಲಿ ರೆಗ್ಯುಲರ್ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇರ್ತಾರೆ. ಅದನ್ನು ಇನ್ಸೈಡರ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಎಕ್ಸೆಸಿವ್ ಸ್ಪೆಕ್ಯುಲೇಷನ್ ಆಗ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಶಾರ್ಟ್ ಸೆಲ್ಲಿಂಗ್. ಓಕೆ, ಎಕ್ಸ್ಟ್ರೀಮ್ ವಾಲಟಿಲಿಟಿ ಆಗುತ್ತೆ ಶಾರ್ಟ್ ಸೆಲ್ಲಿಂಗಿಂದ. ರಿಸ್ಟ್ರಿಕ್ಟೆಡ್ ಟ್ರೇಡಿಂಗ್. ಓಕೆ, ಎಷ್ಟು ಅವರ್ಸ್ ಮಾಡಬೇಕು, ಎಷ್ಟು ಪರ್ಸೆಂಟ್ ಮಾಡಬೇಕು ಅನ್ನೋದೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ದೆನ್ ರಿಸ್ಟ್ರಿಕ್ಟೆಡ್ ಟ್ರೇಡಿಂಗ್ ಆ್ಯಂಡ್ ಅವರ್ಸ್ ಟ್ರೇಡಿಂಗ್ ಡೇಸ್. ಡಾಮಿನೆನ್ಸ್ ಆಫ್ ಫ್ಯೂ ಸ್ಟಾಕ್ ಎಕ್ಸ್ಚೇಂಜಸ್ ಆಗುತ್ತೆ. BSE NSEನೇ ಡಾಮಿನೇಟ್ ಆಗಿದೆ. ಡಾಮಿನೆನ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, FII ಮತ್ತು FBI ಅವ್ರದ್ದು ಡಾಮಿನೆನ್ಸ್ ಇರುತ್ತೆ. ಎಕ್ಸೆಸಿವ್ ವಾಲಟಿಲಿಟಿ, IT ರೆವಲ್ಯೂಷನ್, LPG ಪಾಲಿಸೀಸ್, ಇನ್ನೋವೇಟಿವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಾಗ ತುಂಬ ವಾಲಟೈಲ್ ಆಗಿ ಇರುತ್ತೆ ಮಾರ್ಕೆಟು. ದೆನ್ ಗ್ರೀವೆನ್ಸಸ್ ಅಗೇನ್ಸ್ಟ್ ಲಿಸ್ಟೆಡ್ ಕಂಪ್ನೀಸ್, ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಕಂಪ್ಲೇಂಟ್ಸ್ ಇದ್ದರೆ ಅದನ್ನು SEBIಯಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಅವ್ರದ್ದೇನೇ ಇರ್ಬೋದು, ನಾನ್ ರಿಸಿಪ್ಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಬ್ಯಾಡ್ ಡೆಲಿವರಿ ಆಫ್ ಶೇರ್ ಸರ್ಟಿಫಿಕೇಟ್ ಆಗಿರ್ಬೋದು, ಏನೇ ಗ್ರೀವೆನ್ಸಸ್ ಇದ್ದರೂ ಅಲ್ಲಿ ಹೇಳ್ಬೋದು. ಗ್ರೀವೆನ್ಸಸ್ ಅಗೇನ್ಸ್ಟ್ ಮೆಂಬರ್ಸ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಮೆಂಬರ್ಸ್ನ ಅಪೋಸಿಟ್ ಆಗಿ ಕೂಡ ಏನಾದ್ರು ಕಂಪ್ಲೇಂಟ್ಸ್ ಇದ್ದರೆ ಹೇಳ್ಬೋದು. ಮಿಸ್ಲೆನಿಯಸ್ ಗ್ರೀವೆನ್ಸಸ್. ದಿಸ್ ಆರ್ ದ ಡಿಫ್ರೆಂಟ್
ಏನಂತೀವಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಯಾವ್ಯಾವ ಫ್ಯಾಕ್ಟರ್ಸಿಂದ ಅಫೆಕ್ಟ್ ಆಗುತ್ತೆ. ಪ್ರೈಸ್ ರೇಟಿಂಗ್ ಇರ್ಬೋದು, ಓಕೆ, ಇನ್ಸೈಡರ್ ಟ್ರೇಡಿಂಗ್, ಎಕ್ಸೆಸಿವ್ ಸ್ಪೆಕ್ಯುಲೇಷನ್, ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಶಾರ್ಟ್ ಸೆಲ್ಲಿಂಗ್, ರಿಸ್ಟ್ರಿಕ್ಟೆಡ್ ಟ್ರೇಡಿಂಗ್ ಅವರ್ಸ್, few stock exchanges, dominance of foreign institutional investors, excessive volatility, grievances against listed companies, grievances against the members of the stock exchange, miscellaneous grievances in the investors' interest differ ಆಗುತ್ತೆ. ಓಕೆ, ನೆಕ್ಸ್ಟು ಸೆಬಿ ಗೈಡ್ಲೈನ್ಸಲ್ಲಿ ಏನೇನು ಬರುತ್ತೆ, ಪ್ರೈಮರಿ ಮಾರ್ಕೆಟಿಗೆ ಏನೇನು ಗೈಡ್ಲೈನ್ಸ್ ಇದೆ, ನೀವು ಕಂಪನಿ ಮಾಡಬೇಕಂದ್ರೆ ನ್ಯೂ ಕಂಪನಿ ಸೆಟಪ್ ಬೈ ಎಕ್ಸಿಸ್ಟಿಂಗ್ ಕಂಪನಿ, ಪ್ರೈವೇಟ್ ಆ್ಯಂಡ್ ಕ್ಲೋಸ್ಲಿ ಹೆಲ್ಡ್ ಕಂಪನೀಸ್, ಎಕ್ಸಿಸ್ಟಿಂಗ್ ಲಿಸ್ಟೆಡ್ ಕಂಪನೀಸ್. ಓಕೆ, ಅದರ ಮೇಲೆ ಯಾವ್ಯಾವ ಥರ ರೆಗ್ಯುಲೇಷನ್ಸ್ ಇದೆ, ಗೈಡ್ಲೈನ್ಸ್ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಕಂಪನಿ ಅಂತಂದರೆ 50% ಅಷ್ಟು ಇಕ್ವಿಟಿಯನ್ನು ಹಾಕಿರಬೇಕಾಗತ್ತೆ, ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ ಪ್ರಮೋಟರ್ಸು, ಪ್ಲಸ್ 5 ಇಯರ್ ಟ್ರ್ಯಾಕ್ ರೆಕಾರ್ಡ್ ಇರಬೇಕಾಗತ್ತೆ. ಪ್ರೈವೇಟ್ ಆ್ಯಂಡ್ ಕ್ಲೋಸ್ಲಿ ಹೆಲ್ಡ್ ಕಂಪನೀಸ್ ಏನಾದರೂ ಹೊಸ ಇಶ್ಯೂಸನ್ನು ಮಾಡಬೇಕಂತಂದರೆ ಲಾಸ್ಟ್ 3 ಇಯರ್ಸ್ದು ಏನು ಪ್ರೈಸ್ ವೇರಿಯೇಷನ್ಸ್ ಇದೆ ಅದನ್ನು ಹೇಳಬೇಕಾಗತ್ತೆ. ಲೀಡ್ ಮ್ಯಾನೇಜರ್ಸು ಇಂಪಾರ್ಟೆಂಟ್ ಆಗ್ತಾರೆ. ಎಕ್ಸಿಸ್ಟಿಂಗ್ ಲಿಸ್ಟೆಡ್ ಕಂಪನೀಸ್ ಇತ್ತು ಅಂದರೆ ಪ್ರಮೋಟರ್ಸ್ ಕಾಂಟ್ರಿಬ್ಯೂಷನ್ 50% ಇರುತ್ತೆ. ಫಸ್ಟ್ 100 crore ಆಫ್ ಇಶ್ಯೂ, 40% ಆನ್ ನೆಕ್ಸ್ಟ್. ಅಂದರೆ ಫಸ್ಟ್ 100 crore ಇಶ್ಯೂದಲ್ಲಿ ಪ್ರಮೋಟರ್ಸು 50% ಕಾಂಟ್ರಿಬ್ಯೂಟ್ ಮಾಡಬೇಕು, ಅಂದರೆ 50 crores ಅಷ್ಟು ಪ್ರಮೋಟರ್ಸೇ ಬೈ ಮಾಡಬೇಕು. ಓಕೆ, ನೆಕ್ಸ್ಟ್ 100 to 200 ಏನು ರೇಂಜ್ ಇದೆ ಅದರೊಳಗೆ 40% ಅಷ್ಟು ಪ್ರಮೋಟರ್ ತೊಗೋಬೇಕು. ಆಮೇಲೆ ಎಬೋವ್ 200 crores ಇದ್ದಾಗ ಅದನ್ನು 30% ಅಷ್ಟು ಅವರು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು 300 crore ಜಾಸ್ತಿ ಇದ್ದಾಗ 15% ಅಷ್ಟು ಪ್ರಮೋಟರ್ಸು ಬೈ ಮಾಡಬೇಕಾಗತ್ತೆ. ಓಕೆ, ರಿಸರ್ವೇಷನ್ ಆಫ್ ಇಶ್ಯೂಸ್, ನೆಕ್ಸ್ಟು ಕಂಪೋಸಿಟ್ ಇಶ್ಯೂಸ್, ಇವೆಲ್ಲ ಬೇರೆ ಬೇರೆ ಬರುತ್ತೆ. ಲ್ಯಾಕ್ ಇನ್ ಪೀರಿಯಡು. ದೆನ್ ಗೈಡ್ಲೈನ್ಸ್ ಫಾರ್ ಪಬ್ಲಿಕ್ ಇಶ್ಯೂ ಇದ್ದಾಗ ಯಾವ್ಯಾವ ಥರ ಗೈಡ್ಲೈನ್ಸ್ ಕೊಟ್ಟಿರುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಹೇಗೆ ತೊಗೋಬೇಕು, ಓಕೆ, ಇಶ್ಯೂದು ಆಬ್ಜೆಕ್ಟಿವ್ ಏನು, ಕಂಪ್ನಿ ಮ್ಯಾನೇಜ್ಮೆಂಟ್ ಹೇಗಿದೆ, ಕಂಪ್ನಿದು ಫುಲ್ ಡೀಟೇಲ್ಸ್ ಕೊಡಬೇಕಾಗುತ್ತೆ, ಯಾವ ಪ್ರೀಮಿಯಮಲ್ಲಿ ಸೆಲ್ ಮಾಡ್ತಾ ಇದ್ದೀವಿ, ಓಕೆ, ಎಷ್ಟು ವರ್ಕಿಂಗ್ ಡೇಸ್ ನಾವು ಅದನ್ನು ಪ್ರೀಮಿಯಮನ್ನು ಇಡ್ತಾ ಇದ್ದೀವಿ, ರೈಟ್, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟು, ಕ್ಯಾಪಿಟಲ್ ಇಶ್ಯೂ ಎಷ್ಟು, ಅಂಡರ್ ರೈಟಿಂಗ್ ಬೇಕೇ ಬೇಕಾಗತ್ತೆ. ಸೊ ಯಾರ್ಯಾರು ಇರ್ತಾರೆ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಆಮೇಲೆ ಎಷ್ಟು ಲಿಸ್ಟಿಂಗ್ ಆಫ್ ಕಂಪನೀಸ್ ಇಶ್ಯೂಸ್ ಇನ್ ದ ಸ್ಟಾಕ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಫ್ರಮ್ 3 crore to 5 crore ಏನಾಗಿದೆ ಇಶ್ಯೂ ಮಾಡಲೇಬೇಕಾಗಿದೆ. ಓಕೆ, ಆಮೇಲೆ ಎಷ್ಟು 30 days ಕೊಡ್ತಾರೆ, 15 days ಕೊಡ್ತಾರೆ, ಎಷ್ಟು ಟೈಮ್ ಫ್ರೇಮ್ ಕೊಡ್ತಾರೆ ಅನ್ನೋದೆಲ್ಲ ಈಗ ಸೆಬಿ ಗೈಡ್ಲೈನ್ಸಲ್ಲಿ ಇರುತ್ತೆ. ಓಕೆ, ಮಿನಿಮಮ್ ನಂಬರ್ ಆಫ್ ಶೇರ್ಸ್ ಪರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಎಟ್ 500 shares ಆಫ್ ಫೇಸ್ ವ್ಯಾಲ್ಯೂ ಆಫ್ 100. ಮಿನಿಮಮ್ ಎಷ್ಟು ಶೇರ್ಸನ್ನು ಬೈ ಮಾಡಲೇಬೇಕು, ಎಷ್ಟು ಪ್ರೈಸ್ಗೆ ಬೈ ಮಾಡಬೇಕು, ಇವೆಲ್ಲ ಕೂಡ ಪಬ್ಲಿಕ್ ಇಶ್ಯೂದಲ್ಲಿ ಗೈಡ್ಲೈನ್ಸಲ್ಲಿ ಬರುತ್ತೆ, ಸೆಬಿ ಗೈಡ್ಲೈನ್ಸಲ್ಲಿ. ಓಕೆ, ಸೊ ಇದರೊಳಗೆ ನೋಡ್ಕೊಳ್ಳಿ, ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ, ರೈಟ್. ಸೆಕೆಂಡರಿ ಮಾರ್ಕೆಟಲ್ಲಿ ಸೆಬಿದು ಹೇಗಿದೆ ರೋಲು, ಸೆಕೆಂಡರಿ ಮಾರ್ಕೆಟಲ್ಲಿ ಯಾರ್ಯಾರು ಬರ್ತಾರೆ, ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಬ್ರೋಕರ್ಸ್ ಇರ್ಬೋದು. ಓಕೆ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ತೊಗೊಂಡಾಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ 50% ಆಫ್ ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಯಾರಿರಬೇಕು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಎಕ್ಸ್ಚೇಂಜ್ ಹ್ಯಾಸ್ ಟು ಬಿ ರೀಕಾನ್ಸ್ಟಿಟ್ಯೂಟ್ ಸೊ ಹ್ಯಾಸ್ ಟು ಇನ್ಕ್ಲೂಡ್ ನಾನ್ ಮೆಂಬರ್ಸ್, ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್, ಗೌರ್ಮೆಂಟ್ಸ್ ರಿಪ್ರೆಸೆಂಟೇಟಿವ್ ಟು ದ ಎಕ್ಸ್ಟೆಂಟ್ ಆಫ್ 50% ಆಫ್ ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್. ಯಾರ್ಯಾರು ಇರಬೇಕು ಮೆಂಬರ್ಸು ಅಂತ. ಆಮೇಲೆ ಕ್ಯಾಪಿಟಲ್ ಅಡಿಕ್ವೆಸಿ ನಾರ್ಮ್ಸ್ ಹ್ಯಾವ್ ಬೀನ್ ಲೇಡ್ ಡೌನ್. ಕ್ಯಾಪಿಟಲ್ ಅಡಿಕ್ವೆಸಿ ನಾರ್ಮ್ಸ್ ಅಂತಂದರೆ ಟರ್ನ್ ಓವರ್ ಆಫ್ ದ ಟ್ರೇಡ್ ಆ್ಯಂಡ್ ಫ್ಯಾಕ್ಟರ್ಸ್, ಆಮೇಲೆ CLR ಎಷ್ಟಿರಬೇಕು, ಕ್ಯಾಶ್ ಲಿಕ್ವಿಡಿಟಿ ರೇಟ್ ಎಷ್ಟಿರಬೇಕು, ಓಕೆ, ಬ್ಯಾಂಕ್ಸಿಗೆ ಅಂತ ಕನ್ಸಿಡರ್ ಮಾಡಿದ್ರೆ, ರೈಟ್. ದೆನ್ ವರ್ಕಿಂಗ್ ಅವರ್ಸ್ ಫಾರ್ ಆಲ್ ಸ್ಟಾಕ್ ಎಕ್ಸ್ಚೇಂಜಸ್ ಫಿಕ್ಸ್ಡ್ ಆಗಿರುತ್ತೆ. ಆಲ್ ದ ರಿಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಹ್ಯಾವ್ ಟು ಇನ್ಫಾರ್ಮ್ ಅಬೌಟ್ ದ ಟ್ರಾನ್ಸಾಕ್ಷನ್ ವಿದಿನ್ 24 hours. Guidelines have been issued to introducing the system of market making in less liquid scripts ಫೇಸ್ಡ್ ಮ್ಯಾನರ್ ಇನ್ ಆಲ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಕೊಟ್ಟಿದ್ದಾರೆ. ಇದನ್ನೇ ನಮಗೆ ಕ್ವಶನ್ ಕೇಳಿದೆ, ಹೇಗೆ ಸೆಕೆಂಡರಿ ಮಾರ್ಕೆಟು ವರ್ಕ್ ಮಾಡುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಓಕೆ, ಬ್ರೋಕರ್ಸಿಗೆ ಏನೇನೋ ರಿಸ್ಟ್ರಿಕ್ಷನ್ಸ್ ಇದೆ ಅಂತ, ರೆಗ್ಯುಲೇಷನ್ಸ್, FISಗಿದೆ, ಬೋನಸ್ ಇಶ್ಯೂಸ್ಗಿದೆ. ದೆನ್ ರೈಟ್ ಇಶ್ಯೂದು ಒನ್ ಆಫ್ ದ ಇಂಪಾರ್ಟೆಂಟ್ ಆಗುತ್ತೆ. ರೈಟ್ ಇಶ್ಯೂಸಲ್ಲಿ ಸೆಬಿ ಗೈಡ್ಲೈನ್ಸ್ ಹೇಗಿದೆ ಅಂತ. ರೈಟ್ ಇಶ್ಯೂಸ್ ಅಂದರೆ ಆಲ್ರೆಡಿ ಅವರು ಮೆಂಬರ್ಸ್ ಆಗಿರ್ತಾರೆ, ಆಲ್ರೆಡಿ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ, ಅವರಿಗೆ ಮತ್ತೆ ಎಕ್ಸ್ಟ್ರಾ ನಾವು ಫಂಡ್ ಬೇಕಾದಾಗ ಅವರಿಗೆ ಮತ್ತೆ ಶೇರ್ ಮಾಡೋದಕ್ಕೆ ನಾವು ರೈಟ್ ಇಶ್ಯೂ ಅಂತ ಹೇಳ್ತೀವಿ. ಓಕೆ, ಸೊ ಕಂಪೋಸಿಟ್ ಇಶ್ಯೂ ಆಲ್ರೆಡಿ ಇರೋದಕ್ಕೆ ಪ್ರೀಮಿಯಮ್ ಮಸ್ಟ್ ಬಿ ಫಿಕ್ಸ್ಡ್. ಓಕೆ, ದೆನ್ ಅಪಾಯಿಂಟ್ಮೆಂಟ್ ಆಫ್ ದ ಮರ್ಚೆಂಟ್ ಬ್ಯಾಂಕರ್, ಒಂದು ಮರ್ಚೆಂಟ್ ಬ್ಯಾಂಕರ್ನ ಫಿಕ್ಸ್ ಮಾಡ್ಕೋಬೇಕು. ಫಾರ್ ಇಶ್ಯೂಸ್ ಆಫ್ ಲಿಸ್ಟೆಡ್ ಕಂಪನೀಸ್ ಎಕ್ಸಿಡಿಂಗ್ 50 lakhs ಮರ್ಚೆಂಟ್ ಬ್ಯಾಂಕ್ ಮಸ್ಟ್ ಆಗಿರುತ್ತೆ. ಓಕೆ, 50 lakhsಗಿಂತ ಜಾಸ್ತಿ ನಾವು ಇಶ್ಯೂ ಮಾಡ್ತಾಯಿದ್ರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟು ಅಂತ ಡಿಸ್ಕ್ರೈಬ್ ಮಾಡಬೇಕು. ಓಕೆ, 90% ಆಫ್ ದ ಇಶ್ಯೂ ಅಮೌಂಟ್ ಇನ್ಕ್ಲೂಡಿಂಗ್ ಡೆವಲಪ್ಮೆಂಟ್ ಆಫ್ ವಿದಿನ್ 120 days. ವಿದಿನ್ 120 daysಲಿ 90% ಅಷ್ಟು ಇಶ್ಯೂ ಸೆಲ್ ಆಗಬೇಕು. ಇಲ್ಲ ಅಂತಂದರೆ ಅಂಡರ್ ರೈಟರ್ಸ್ ಅದನ್ನು ಬೈ ಮಾಡ್ತಾರೆ. ಓಕೆ, ಅದರ್ವೈಸ್ ಅದೇನಾಗಿರುತ್ತೆ, ಮತ್ತು
ಯಾರು ದುಡ್ಡು ಆಲ್ರೆಡಿ ಕೊಟ್ಟಿರ್ತಾರೆ 90% ಕವರ್ ಆಗಿರಲ್ಲ ಅಂದರೆ ದುಡ್ಡು ಆಲ್ರೆಡಿ ಕೊಟ್ಟವರಿಗೆ ಮತ್ತೆ ನಾವು 15 ಡೇಸ್ 78 ಡೇಸ್ ಒಳಗೆ ಅದನ್ನು ವಾಪಸ್ ಮಾಡಬೇಕಾಗತ್ತೆ. ಓಕೆ, ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್, ಆಲ್ರೆಡಿ ಶೇರ್ ಹೋಲ್ಡರ್ಸ್ ಇರೋರಿಗೆ ಮೊದಲು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಅಂಡರ್ ರೈಟರ್ಸ್ಗೆ ಅವ್ರದ್ದೇ ಆದ ಒಂದು ರೈಟ್ ಇಶ್ಯೂ ಕೆಪಾಸಿಟಿ ಹೋಗುತ್ತೆ. ಓಕೆ, ಇದರಲ್ಲಿ ಕಂಪಲ್ಸರಿ ಇಲ್ಲ, ಬಟ್ ದೇ ಕ್ಯಾನ್ ಗೆಟ್ ಅಂಡರ್ ರೈಟರ್ಸ್. ರೈಟ್ಸ್ ಆಫ್ FCD PCD ಹೋಲ್ಡರ್ಸ್. ಓಕೆ, ನೆಕ್ಸ್ಟು ಓವರ್ ಸಬ್ಸ್ಕ್ರಿಪ್ಷನ್ ನಾಟ್ ಟು ಬಿ ರಿಟೈನ್ಡ್. ಓವರ್ ಸಬ್ಸ್ಕ್ರಿಪ್ಷನ್ ಆಗಬಾರ್ದು. ಪ್ರಮೋಟರ್ಸ್ ಕಾಂಟ್ರಿಬ್ಯೂಷನ್ ಎಷ್ಟಿರಬೇಕು? 20% ಆಫ್ ದ ಇಶ್ಯೂಡ್ ಕ್ಯಾಪಿಟಲ್. ಫಾಲ್ ಬಿಲೋ 20% ಆಫ್ ದ ಎಕ್ಸ್ಪ್ಯಾಂಡೆಡ್ ಕ್ಯಾಪಿಟಲ್. Lock-in period is 2 years for the shareholdings prior to the rights issue, the date of allotment in the right issue. Okay, vetting letter of the offer by SEBI, disclosure letter, advertisement in newspaper, compliances report, applicability of SEBI guidelines, revised disclosure norms for listed companies. Okay, ಇವೆಲ್ಲ ಏನು ರೈಟ್ ಇಶ್ಯೂದು SEBI ಗೈಡ್ಲೈನ್ಸ್ ಯಾವ್ದು ಬೇಕಂತ ನಿಮ್ಗೆ ಬೇಕಾದರೆ ಇನ್ ಡೀಟೇಲಲ್ಲಿ ನೋಡ್ಕೊಳ್ಳಿ. ರೈಟ್, ನೀವು ಫಸ್ಟಿಂದನೇ ಓದೋಕ್ಕೆ ಶುರು ಮಾಡಿದರೆ ನಿಮ್ಗೆ ಟೈಮ್ ಸಿಕ್ಕಿರುತ್ತೆ. ಸೊ ಇನ್ ಡೀಟೇಲಾಗಿ ಒಂದೆರಡು ಸಲ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ನೆನಪಿರುತ್ತೆ. ದೆನ್ ಅಂಡರ್ ರೈಟರ್ SEBI ಗೈಡ್ಲೈನ್ಸ್ ಏನಿದೆ? ನೋ ಪರ್ಸನ್ ಕ್ಯಾನ್ ಆ್ಯಕ್ಟ್ ಅನ್ ಅಂಡರ್ ರೈಟರ್ ಅನ್ಲೆಸ್ ದ ಹೋಲ್ಡ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಗ್ರಾಂಟೆಡ್ ಬೈ ದ ಸೆಬಿಯಿಂದ ರಿಜಿಸ್ಟರ್ ಆಗಿರಬೇಕು. ದ ಸರ್ಟಿಫಿಕೇಟ್ ಆಫ್ ದ ರಿಜಿಸ್ಟ್ರೇಷನ್ ಈಸ್ ವ್ಯಾಲಿಡ್ ಫಾರ್ ಅ ಪೀರಿಯಡ್ ಆಫ್ 3 years. ಓಕೆ, ಟೋಟಲ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ ಶುಡ್ ನಾಟ್ ಎಕ್ಸೀಡ್ 20 times ಆಫ್ ಹಿಸ್ ನೆಟ್ವರ್ತ್. ತನ್ನ ನೆಟ್ವರ್ಕ್ಗಿಂತ 20 timesಗಿಂತ ಜಾಸ್ತಿ ಮಾಡೋ ಹೋಗಿಲ್ಲ. ಓಕೆ, ಜಾಸ್ತಿ ತೊಗೊಂಡು ಕೂತ್ಕೊಂಡ್ಬಿಡೋದು ಆಮೇಲೆ ತೊಗೊಳ್ಳಲ್ಲ ಅನ್ನೋದ್ರ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ 20 times ನೆಟ್ವರ್ತ್ ಅಂತ ಕೊಟ್ಟಿದ್ದಾರೆ. ಇನ್ ದ ಕೇಸ್ ಆಫ್ ಡೆವಲಪ್ಮೆಂಟ್, ದ ಅಂಡರ್ ರೈಟರ್ ಶುಡ್ ಸಬ್ಸ್ಕ್ರೈಬ್ ಟು ಸಚ್ ಸೆಕ್ಯೂರಿಟೀಸ್ ವಿದಿನ್ 30 days ಆಫ್ ದ ರಿಸಿಪ್ಟ್ ಆಫ್ ದ ಇಂಟಿಮೇಷನ್ ಫ್ರಮ್ ದ ಕಂಪನಿ. ದ ಅಂಡರ್ ರೈಟರ್ ಶುಡ್ ಫರ್ನಿಶ್ ವಿದಿನ್ ದ ಪೀರಿಯಡ್ ಆಫ್ 6 months. ಯಾವುದೋ ಸೆಷನಲ್ಲಿ ನಾವು ಹೇಳಿದ್ವಿ ಅಂಡರ್ ರೈಟರ್ಸ್ ಅಂದರೆ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು. ಓಕೆ, ದೇ ಬಿಹೇವ್ ಲೈಕ್ ಅ ಮೀಡಿಯೇಟರ್. ದೇ ಬೈ ಇಟ್ ಫ್ರಮ್ ದ ಕಂಪನಿ ಆ್ಯಂಡ್ ದೆನ್ ದೇ ವಿಲ್ ಸೆಂಡ್ ಇಟ್ ಟು ದ ಇನ್ವೆಸ್ಟರ್ಸ್ ಅಥವಾ ಕಸ್ಟಮರ್ಸಿಗೆ ಅವರು ಸೆಲ್ ಮಾಡ್ತಾರೆ. ದ ಬುಕ್ಸ್ ಆಫ್ ಅಕೌಂಟ್ ಶುಡ್ ಬಿ ಮೇಂಟೈನ್ ಫಾರ್ ಅ ಪೀರಿಯಡ್ ಆಫ್ 5 years ಅಂತ ಹಾಕಿದ್ದಾರೆ. ಓಕೆ, ಇನ್ವೆಸ್ಟರ್ ಪ್ರೊಟೆಕ್ಷನ್. ಇನ್ವೆಸ್ಟರ್ ಪ್ರೊಟೆಕ್ಷನ್ ಇಸ್ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಫ್ ದ SEBI. SEBI ಹ್ಯಾಸ್ ಟೇಕನ್ ವೇರಿಯಸ್ ಮೆಷರ್ಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ಇದನ್ನೇ ನಮಗೆ ಕ್ವಶನ್ ಮಾಡಿದ್ದು, ಏನೇನು ಮೆಜರ್ಮೆಂಟ್ ಮಾಡಿದ್ದಾರೆ ಇನ್ವೆಸ್ಟರ್ನ ಪ್ರೊಟೆಕ್ಷನ್ ಮಾಡೋಕ್ಕೆ ಅಂತ ಇದನ್ನು ಕೇಳಿದರು ನಮಗೆ. ಓಕೆ, ಫಾರ್ 10 marks ಇಟ್ ಸಿಮ್ಸ್. ಇದು 2022 ಅಕ್ಟೋಬರಲ್ಲಿ ಕೇಳಿದಂಥ ಕ್ವಶನ್ ಇದು. ರೈಟ್, ಇನ್ವೆಸ್ಟರ್ ಪ್ರೊಟೆಕ್ಷನ್ ಇಸ್ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಫ್ ದ SEBI. SEBI ಹ್ಯಾಸ್ ಟೇಕನ್ ವೇರಿಯಸ್ ಮೆಷರ್ಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ನೋ ಡಿಲೇ ಇನ್ ರಿಫಂಡ್ಸ್ ಆರ್ ಡಿಸ್ಪ್ಯಾಚ್ ಆಫ್ ಶೇರ್ ಸರ್ಟಿಫಿಕೇಟನ್ನು ಮಾಡಿದ ತಕ್ಷಣ ಕೊಡಬೇಕಾಗತ್ತೆ. ಆದಷ್ಟು ಬೇಗ ಅದನ್ನು ಶೇರ್ ಸರ್ಟಿಫಿಕೇಟನ್ನು ಕೊಡಬೇಕು. ಅಂಡರ್ ರೈಟಿಂಗ್ ಆಬ್ಲಿಗೇಷನ್ ಇಸ್ ನೆಸರಿ ಟು ಇನ್ಸ್ಪೈರ್ ಕಾನ್ಫಿಡೆನ್ಸ್ ಆಫ್ ದ ಇನ್ವೆಸ್ಟರ್. ಅಂಡರ್ ರೈಟರ್ಸು ರಿಜಿಸ್ಟರ್ ಆಗಲೇಬೇಕು. ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಹೈಲೈಟ್ ಶುಡ್ ಬಿ ಫೇರ್ಲಿ ಸ್ಟೇಟೆಡ್. ರಿಸ್ಕ್ ಫ್ಯಾಕ್ಟರ್ ಏನು ಅಂತಂದರೆ ಕರೆಕ್ಟಾಗಿ ತಿಳಿಸ್ಬೇಕು ಇನ್ವೆಸ್ಟರ್ಸ್ಗೆ. ಲಿಸ್ಟಿಂಗ್ ಶುಡ್ ಬಿ ಟೈಮ್ಲಿ ಆ್ಯಂಡ್ ಟ್ರಾನ್ಸ್ಫರಬಿಲಿಟಿ ಈಸ್ ಎನ್ಶೋರ್ಡ್. ಬೋತ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಕಂಪನೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಫ್ರೀ ಟ್ರೇಡಿಂಗ್ ಆ್ಯಂಡ್ ಟ್ರಾನ್ಸ್ಫರಬಿಲಿಟಿ ಆಫ್ ದ ಶೇರ್ಸ್. ಓಕೆ, these are the some major points which are comes under the investor protection. Then functions of SEBI ಕೇಳ್ಬೋದು. ಪ್ರೊಟೆಕ್ಟಿವ್ ಫಂಕ್ಷನ್, ಡೆವಲಪ್ಮೆಂಟಲ್ ಫಂಕ್ಷನ್ ಮತ್ತು ರೆಗ್ಯುಲೇಟರಿ ಫಂಕ್ಷನ್ ಇರುತ್ತೆ. ಓಕೆ, ಅದರೊಳಗೆ ಫಂಕ್ಷನ್ಸ್ ಆಫ್ SEBI. ಓಕೆ, ಪ್ರೊಟೆಕ್ಟಿವ್ ಅಲ್ಲಿ ಏನು ಬರುತ್ತೆ? ಚೆಕಿಂಗ್ ಪ್ರೈಸ್ ರಿಗ್ಗಿಂಗ್, ಪ್ರಿವೆಂಟ್ ಇನ್ಸೈಡರ್ ಟ್ರೇಡಿಂಗ್, ಪ್ರಮೋಟ್ ಫೇರ್ ಪ್ರಾಕ್ಟೀಸಸ್, ಕ್ರಿಯೇಟ್ ಅವೇರ್ನೆಸ್ ಎಮಾಂಗ್ ಇನ್ವೆಸ್ಟರ್ಸ್, prohibit fraudulent unfair trade practices. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಫಂಕ್ಷನ್ಸ್ ಆಫ್ SEBIಯಲ್ಲಿ ಬರುತ್ತೆ. ಚೆಕಿಂಗ್ ಪ್ರೈಸ್ ರಿಗ್ಗಿಂಗ್, ಪ್ರಿವೆಂಟ್ ಇನ್ಸೈಡರ್ ಟ್ರೇಡಿಂಗ್, ಪ್ರಮೋಟ್ ಫೇರ್ ಪ್ರಾಕ್ಟೀಸಸ್, ಕ್ರಿಯೇಟ್ ಅವೇರ್ನೆಸ್ ಎಮಾಂಗ್ ಇನ್ವೆಸ್ಟರ್ಸ್, ಪ್ರೊಹಿಬಿಟ್ ಫ್ರಾಡುಲೆಂಟ್ ಆ್ಯಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅಂತ ಬಂದಾಗ ಡಿಕ್ರೀಸಸ್ ಮಾಲ್ ಪ್ರಾಕ್ಟೀಸಸ್, ಪ್ರಮೋಷನ್ ಆಫ್ ದ ಫೇರ್ ಟ್ರೇಡ್, ಕ್ಯಾರಿ ಔಟ್ ರಿಸರ್ಚ್ ವರ್ಕ್. ಓಕೆ, ದೆನ್ ರೆಗ್ಯುಲೇಟರಿ ವರ್ಕ್ ಅಂತ ಬಂದಾಗ ಲೇವಿಂಗ್ ಆಫ್ ಫೀಸ್ ಇರ್ಬೋದು, ಪ್ರಾಪರ್ ಫಿನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆ್ಯಂಡ್ ಕಾರ್ಪೊರೇಟ್. ಓಕೆ, ಟೇಕ್ ಓವರ್ ಆಫ್ ದ ಕಂಪನೀಸ್, ಆಡಿಟ್ ಆಫ್ ದ ಎಕ್ಸ್ಚೇಂಜಸ್, ರಿಸ್ಟ್ರಿಕ್ಷನ್ ಆಫ್ ಬ್ರೋಕರ್ಸ್, ಮರ್ಚೆಂಟ್ ಬ್ಯಾಂಕರ್ಸ್ ಮತ್ತು ರಿಜಿಸ್ಟ್ರೇಷನ್ ಆಫ್ ಅಂಡರ್ ರೈಟರ್ಸ್. ಇವೆಲ್ಲ ರೆಗ್ಯುಲೇಟರಿ ಫಂಕ್ಷನ್ ಆಫ್ ದ SEBIಯಲ್ಲಿ ಬರುತ್ತೆ. ಸೊ ದೀಸ್ ಎಂಡ್ಸ್ ದ ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಕೀವರ್ಡ್ಸು ಸಮರಿಯಲ್ಲಿ ಒಂದ್ಸಲ ನೋಡಿ, ಯಾಕಂದರೆ ಅದರೊಳಗೆ ಡೆಫಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಓಕೆ, ರೈಟ್ ಇಶ್ಯೂ ಕೊಟ್ಟಿದೆ ನೋಡಿ. ದ ರೈಟ್ ಆಫರಿಂಗ್ ಈಸ್ ಅನ್ ಇಶ್ಯೂ ಆಫ್ ರೈಟ್ಸ್ ಟು ಅ ಕಂಪನೀಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ದಟ್ ಎಂಟೈಟಲ್ಸ್ ದೆಮ್ ಟು ಬೈ ಅ ಅಡಿಷನಲ್ ಶೇರ್ಸ್ ಡೈರೆಕ್ಟ್ಲಿ ಫ್ರಮ್ ದ ಕಂಪನಿ ಇನ್ ಪ್ರಪೋರ್ಷನ್ ಟು ದರ್ ಎಕ್ಸಿಸ್ಟಿಂಗ್ ಹೋಲ್ಡಿಂಗ್ಸ್ ವಿದಿನ್ ಅ ಫಿಕ್ಸ್ಡ್ ಟೈಮ್ ಪೀರಿಯಡ್. ಓಕೆ, ಸೊ ನಾನು ನೆಕ್ಸ್ಟ್ ಇದರೊಳಗೆ ಯೂನಿಟ್ 11 ಇಂದ ಕಂಟಿನ್ಯೂ ಮಾಡ್ತೀನಿ. ರೈಟ್, ಟಿಲ್ ದೆನ್ ಹ್ಯಾಪಿ ರೀಡಿಂಗ್. ಥ್ಯಾಂಕ್ ಯು.